ಆರೋಪ ಮಾಡೋದು ಅವರ ಸಂಬಂಧಿಕರು. ಅವರು ಆರೋಪ ಮಾಡ್ತಾ ಇದ್ದಾರೆ ಇವತ್ತು. ಹೌದು, ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ. ಮುಚ್ಚುವಂಥ ಕೇಸು ಮುಚ್ಕೊಂಡು ಹೋಗಿಬಿಟ್ಟಿದ್ದು ಈಗಾಗಲೇ ಇತಿಹಾಸದ ಗರ್ಭಗಳಲ್ಲಿ. ವೇದವಲ್ಲೆ ಕೇಸು 1979ರಲ್ಲಿ ನಡೆದಂಥದ್ದು. ಇವತ್ತು ಅದು ಮತ್ತು ಪುಟದ ಮೇಲೆ ಎದ್ದು ಬರ್ತಾಯಿದೆ. ಅನ್ಯಾಯ ನಮ್ಮ ಸಹೋದರಿಗೆ ಆಗಿತ್ತು, ತೊಂದರೆ ಭಾಳ ಕೊಟ್ಟರು, ಭಾಳ ರವ ನರಕವನ್ನು ಅನುಭವಿಸಿ ನಮ್ಮ ಸಹೋದರಿ ನಮ್ಮ ಅಕ್ಕ ತೀರಿದಳು ಅನ್ನುವಂಥ ಆರೋಪವನ್ನು ನಮ್ಮ ತಾಲೂರು ವೀರಭದ್ರೇಶ್ವರ ಅವರು ಮಾಡ್ತಾಯಿದ್ದಾರೆ, ವೀರಭದ್ರಪ್ಪನವ್ರು ಮಾಡ್ತಾಯಿದ್ದಾರೆ. ಜೊತೆಗೆ ವಿ ಎಂ ಭಟ್ರು ಪದ್ಮಲತಾ ಅವ್ರ ಬಗ್ಗೆ ಆರೋಪ ಮಾಡ್ತಾಯಿದ್ದಾರೆ. ಇನ್ನು ಸೌಜನ್ಯ ಅವ್ರ ಬಗ್ಗೆ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಆದರೂ ಅದು ಇನ್ವೆಸ್ಟಿಗೇಷನ್ ಆಗಲಿಕ್ಕಿಲ್ಲ. ಅದಕ್ಕೆ ಆಗಬೇಕಾಗಿದ್ದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಡೈರೆಕ್ಷನ್ ಮಾಡಬೇಕು ಅನ್ನೋಂಥ ಮಾತುಗಳು ಕೇಳಿ ಬಂದಿದ್ದು ನಾವು ಈಗಾಗಲೇ ಹಿಂದಿನ ಎಪಿಸೋಡ್ಗಳು ಚರ್ಚೆ ಮಾಡಿದ್ವಿ. ಹೀಗಾಗಿ ಇವೆಲ್ಲ ಪ್ರೆಷರ್ಗಳಿಂದಾಗೆ ಜೊತೆಗೆ SIT ಕೂಡ ಪ್ರಾಮಾಣಿಕತೆಯ ಕೆಲಸ ಮಾಡ್ತಾಯಿದ್ದು ಕೆಲವೊಂದಿಷ್ಟು ಜನ ಇವತ್ತು ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲ, ತಪ್ಪಲಿಕ್ಕಿಲ್ಲ, ಹಾದಿ ಬರೋಬ್ಬರಿ ಆನ್ ದ ವೇ ಅದ, ಮುಟ್ತದ ಗುರಿ ಅನ್ನುವಂಥದ್ದು. ಯಾಕೆ ಎಲ್ಲರಿಗೂ ಒಂದು ಆತಂಕ. ಇಲ್ಲಿವರೆಗೆ ಇದ್ದಂಥ ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಹಿಡ್ಕೊಂಡು BJP ಇರಲಿ, JDS ಇರಲಿ, ಅದೆಲ್ಲ ನಾಯಕರು ಹೆಚ್ಚು ಕಡಿಮೆ ಒಂದೇ ಸ್ಲೋಗನ್, ಧರ್ಮಸ್ಥಳದ ಪಾವಿತ್ರ್ಯ ಹಾಳು ಮಾಡಬೇಡ್ರಿ, ಪಾವಿತ್ರ್ಯ ಹಾಳು ಮಾಡಬೇಡ್ರಿ. ಹಾಳಾಗಿ ಹೋಗ್ಯದಲ್ರಿ ಸ್ವಾಮಿ. ಇದು ಎಲ್ಲದ ಹೆಸರು ಕೆಟ್ಟು ಹೋಗಿಬಿಟ್ಟಿದ್ದಲ್ಲ. ಅಲ್ಲಿ ಧರ್ಮಸ್ಥಳದ ಬದಲಾಗಿ ಸ್ಥಳದಲ್ಲಿ ಅಧರ್ಮದ ಕ್ರಿಯೆಗಳಾಗ್ತಾ ಇದ್ದಾವೆ, ಅನ್ಯಾಯದ ಕ್ರಿಯೆಗಳಾಗ್ತಾ ಇದ್ದಾವೆ ಅಂತೇಳಿ ದೌರ್ಜನ್ಯದ ಕ್ರಿಯೆಗಳಾಗ್ತಾ ಇದ್ದಾವೆ. ಅದು ಎನ್ಕ್ವೈರಿ ಆಗಬೇಕು. ಸರಿ ಹೊರಗೆ ಬಂದ್ರೆ ಅಲ್ಲಿ ಪವಿತ್ರವಾದ ಧರ್ಮಸ್ಥಳ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಾವು ಯಾರೂ ಇಲ್ಲೇ, ಅದರಲ್ಲೂ ಈ ಹೋರಾಟಗಾರರಾಗಿರ್ಬೋದು, ದೂರದಾರರಾಗಿರ್ಬೋದು, ಮಂಜುನಾಥ ದೇವತೆಯ ಮೇಲಾಗಿರ್ಬೋದು, ದೇವರ ಮೇಲಾಗಿರ್ಬೋದು, ಜೊತೆಗೆ ನಮ್ಮ ಅನ್ನಪ್ಪ ಸ್ವಾಮಿಯ ದೇವರ ಮೇಲಾಗಿರ್ಬೋದು, ಯಾರ ಆರೋಪವೂ ಇಲ್ಲ. ದೇವರು ನಮ್ಮನ್ನು ಉಳಿಸಲಿ, ನಮ್ಮನ್ನು ಕಾಪಾಡಲಿ, ಇಲ್ಲಿ ಆಗುತ್ತಿರುವ ಅನ್ಯಾಯಗಳು ತಡೀಲಿ ಅನ್ನೋದನ್ನು ಇವರೆಲ್ಲರ ಬೇಡಿಕೆ. ಮತ್ತು ಬೇಡಿಕೊಳ್ಳೋ ದೇವರಲ್ಲಿ ಇದನ್ನು